ಹೇ, ಹೇ, ಅಣ್ಣ ಹೇ. ನಿಂತ್ಕ ಅಣ್ಣ ಯಾಕಣ್ಣ? ಯಾಕ? ಈ ದಾರಿದು ಸುಂಕ ಕಟ್ಬೇಕು ದ್ಯಾವ್ರು. ಈ ದಾರಿನ ಮಾಡ್ಸಿರೋದು ನಮ್ಮ ದಣಿಗಳದಾರ, ಅದಕ್ಕ. ಅಯ್ಯ, ಈಗ ನನ್ನ ಹತ್ರ ಕಾಸಿಲ್ಲ. ಮುಂದೆ ಸಲ ಈ ದಾರಿಯಾಗ ಬರ್ತೀನಲ್ಲ, ಆಗ ಇದನ್ನು ಸೇರಿ ಕೊಡ್ತೀನಣ್ಣ. ಈ ಸರಿ ಇರ್ಲಾರ್ದು ಮುಂದಲ್ ಸಲಿ ಇರ್ತೈತಾ? ಏನು ಕಳ್ತನ ಮಾಡಿ ತರ್ತೀಯೇನೆ? ಅವಾಗ ಇವಾಗಿಂದು ಸೇರ್ಸಿ ಕೊಡ್ತೀಯೇನ? ಏನ್ ಸತ್ಯ ಹರಿಶ್ಚಂದ್ರನ ವಂಶದವ್ನು ಅನ್ಕೊಂಡಿದ್ಯೇನ್ ನೀನ? ಅಣ್ಣ, ಕಳ್ತನ ಅಲ್ಲಯ್ಯ. ಮೊದಲೇ ಸಲ ಕಳ್ತನ ಮಾಡಕ್ ಹೋಗಿ ಸಿಕ್ಕಾಕೊಂಡು ನಮ್ಮಪ್ಪ ಮಂಡ್ರಪ್ಪನ ದಯದಿಂದ ಈಗ ದುಡಿಮೆಗೆ ಹತ್ತೀನಿ. ತುಂಡು ಭೂಮಿ ಸಿಕ್ಕೈತಿ. ಬೆಳಿ ಬಂದ ಮೇಲೆ ಮಾರಿ ನಿಮ್ಗೆ ಕಾಸು ಕೊಡ್ತಣ್ಣ. ಅಬಾಬಾಬಾಬಾಬಾ, ಹರಿಶ್ಚಂದ್ರ. ಆ ಮಂಡ್ರಪ್ಪ ಯಾರು? ನಿಮ್ ದಣಿಗಳ ಅಥವಾ ಪಾಳೆಗಾರ? ಇವ್ರ ಹೆಸರೇ ಕೇಳಿಲ್ಲಲ್ಲ ನಾನು. ಮಂಡ್ರಪ್ಪಣ, ಕಲೆಕ್ಟರ್ ಮಂಡ್ರಪ್ಪ, ಮಂಡ್ರ ಸಾಹೇಬ್ರು. ಹೇ ಕಳ್ಳ, ನಮ್ಮ ಥಾಮಸ್ ಮೊನ್ರೋ ಸಾಹೇಬ್ರನ್ನ ಮನ್ರಪ್ಪ ಅಂತೀಯೇನ? ಅಯ್ಯೋ, ಆ ಕಲೆಕ್ಟರ್ ಸಾಹೇಬ್ರು ಏನ್ ದಾರಿ ತೋರ್ಸಿದ್ರಪ್ಪ ನಿಂಗ? ಅವ್ರು ಎಲ್ಲಿ ಅದಾರಂತ ಗೊತ್ತೈತೆ ನಿನಗ? ಸುಮ್ನ ಕತ್ತಿ ಕಟ್ಬೇಡ, ಸುಂಕ ಕಟ್ಟಿ ಇಲ್ಲಿಂದ ಹೋಗ್. ಅಯ್ಯ, ಈಗ ಸ್ವಲ್ಪ ದಿವ್ಸದ ಮೊದಲು ಈ ಸೀಮೆಯಾಗ ಬಂದಿದ್ರಲ್ಲ ಮಂಡ್ರಪ್ಪ. ಹೌದು. ನನ್ನ ನೋಡಕ. ಆ ಯಪ್ಪ ರಾಚೋಲಿಯಾಗ ಯಾರೋ ಕಳ್ಳಗ ಜಮೀನ್ ಕೊಟ್ಟಿದ್ರು ಅಂತ ಮಂದಿ ಮಾತಾಡಕತ್ತಿದ್ರು. ಅದು ನೀನ ಏನ? ಹೌದ್ರಿ, ನಾನ. ಅಂದ್ರ ಕೃಷ್ಣಯ್ಯ ಅಂದ್ರ ನೀವ? ಅಪ್ಪ ಕೃಷ್ಣಯ್ಯ, ಆ ಮಂಡ್ರೋ ಸಾಹೇಬರಿಗೆ ಹೇಳಿ ನಮಗೂ ಏನಾದ್ರೂ ದಾರಿ ತೋರ್ಸಪ್ಪ. ನಮ್ಗೆ ಈ ಕಾಲ್ ದಾರಿ ಕಾದು ಕಾದು ಸಾಕಾಗೈತಿ. ನಮ್ಮಪ್ಪ ನಮ್ಮ ತಾತ ಎಲ್ರೂ ರೈತರ. ನಮಗ ನೆಲದ ಕೆಲಸನ ಅಂಟೋದು ಬೇಡ ಅಂದ್ರೂ ಕೇಳ್ತಿಲ್ಲ ನಮ್ಮ ದಣಿ. ಹೊಲಕ್ ಮಾಡಿದ ಸಾಲ ನಾ ತೀರೋ ಗಂಟ ಜೀತಕ್ಕಂತ ಇಟ್ಕೊಂಡು ನನಗಿಲ್ಲಿ ಕಾವಲ್ಗಿಟ್ಟಾರ. ನಾವು ಮೈ ಬಗ್ಸಿ ದುಡ್ದು ನೆಲ್ದಾಗ ಬೆವರು ಹರ್ಸಾರು. ಅಲ್ಲಿದ್ರ ನಮ್ಮ ಜೀವ ತಣ್ಣಗಿರ್ತೈತಿ. ಇಲ್ಲಿ ಮುಂಜಾಲಿಂದ ಸಂಜೆಗಟ್ಟ ನಿಂತ್ಕೊಂಡು ಬಂದು ಹೋಗೋರಿಗೆ ಕಾಸು ಕಾಸು ಅಂತ ಕೇಳ್ಕೊಂಡು ಅಲ್ಲಲ್ಲ ಬೇಡ್ಕೊಂಡು ನಿಂದ್ರಂಗಾಗೈತಿ.